ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾ ಸಿಂಪಲಾಗಿ ಕೇವಲ ಮೂರು ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ಮ್ಯಾಂಗೋ ಸೂಪ್ಲೆ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ನಾನು ಸುಲಭ ವಿಧಾನದಲ್ಲಿ ನಿಮಗೆ ಹೇಳಿಕೊಡ್ತೇನೆ. ಒಂದು ಸಾರಿ ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ನೀವು ಕೂಡ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ತುಂಬಾ ಸೂಪರ್ ಆಗಿರುವ ಒಂದು ಡೆಸರ್ಟ್ ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ಕೋಲ್ಡಾಗಿ ಏನಾದರೂ ನಿಮಗೆ ದಿಢೀರಾಗಿ ಡೆಸರ್ಟ್ ತಿನ್ನಬೇಕಂತ ಅನಿಸಿದ್ರು ಕೂಡ ತುಂಬಾ ಸಿಂಪಲಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಮನೇಲಿ ಒಂದು ಮಾವಿನ ಹಣ್ಣು ಇದ್ದರೆ ಸಾಕು. ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನಿಮಗೆ ಸುಲಭ ವಿಧಾನದಲ್ಲಿ ನಾನು ತಿಳಿಸಿಕೊಡ್ತೇನೆ. ಮೊದಲೇ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೇನೆ. ಇದಕ್ಕೆ ನಾನು ಇವಾಗ ಫ್ರೆಶ್ ಕ್ರೀಮನ್ನು ಹಾಕೊಳ್ತಿದ್ದೇನೆ. ಇದೊಂದು 200 ml ಅಷ್ಟು ಫ್ರೆಶ್ ಕ್ರೀಮ್ ಇದೆ. ಇದು ಫುಲ್ಲನ್ನು ನಾನು ಇಲ್ಲಿ ಸ್ಕ್ವೀಸ್ ಮಾಡಿಬಿಟ್ಟು ಎಲ್ಲವನ್ನು ಕೂಡ ಈ ಬೌಲಿಗೆ ಹಾಕೊಳ್ತಿದ್ದೇನೆ. ನಿಮಗೆ ಎಷ್ಟು ಬೇಕು ನೋಡಿ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅದರ ಅಳತೆಯಲ್ಲಿ ತೊಗೊಂಡ್ರೆ ಆಯಿತು. ನಾನಿಲ್ಲಿ ಫುಲ್ಲು ಒಂದು ಇಡೀ ಪ್ಯಾಕೆಟನ್ನು 200 ml ಇದು ಪ್ಯಾಕೆಟನ್ನು ಹಾಕ್ಕೊಂಡಿದ್ದೇನೆ ಎಲ್ಲವನ್ನು ಕೂಡ. ನಂತರ ನಾನು ಇದಕ್ಕೆ ಒಂದು 1/4 ಕಪ್ಪಷ್ಟು ಮಿಲ್ಕ್ ಮೇಡನ್ನು ಹಾಕೊಳ್ತಿದ್ದೇನೆ. ನೀವು ಯಾವುದು ಬ್ರ್ಯಾಂಡ್ ಇದು ಕೂಡ ಮಿಲ್ಕ್ ಮೇಡನ್ನು ಹಾಕೊಳ್ಬೋದು. ಕಂಡೆನ್ಸ್ ಮಿಲ್ಕ್ ಹಾಕಲೇಬೇಕಂತೇನಿಲ್ಲ, ನೀವು ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮಾವಿನನ್ನು ಸಿಹಿಯಾಗಿರಬೇಕು. ಆ ಸಿಹಿಯಾಗಿರುವ ಮಾವಿನ ಹಣ್ಣು ಇದ್ದರೆ ನೀವು ಮಿಲ್ಕ್ ಮೇಡನ್ನು ಕಡಿಮೆ ಹಾಕ್ಕೊಳ್ಳಿ. ಒಂದು 1/4 ಕಪ್ಪಷ್ಟು. ಸಿಹಿ ಅಷ್ಟೊಂದು ಇರಲಿಲ್ಲ ಅಂತ ಹೇಳಿದರೆ ಸ್ವಲ್ಪ ನೀವು ಜಾಸ್ತಿ ಹಾಕ್ಕೊಳ್ಬೋದು. ಇವಾಗ ಮಿಲ್ಕ್ ಮೇಡ್ ಮತ್ತು ಈ ಫ್ರೆಶ್ ಕ್ರೀಮ್ ಇದೆಯಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಬೇಕು. ಚೆನ್ನಾಗಿ ಇಲ್ಲಿ ಮಿಕ್ಸ್ ಆಗಬೇಕು. ನಾನು ಇಲ್ಲಿ ಮಿಕ್ಸರನ್ನು ತೊಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಿದ್ದೇನೆ. ಚೆನ್ನಾಗಿ ಇಲ್ಲಿ ಮಿಕ್ಸ್ ಆಗಬೇಕು, ಒಂದು ಕ್ರೀಮಿ ರೀತಿಯಲ್ಲಿ ಬರಬೇಕು. ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ ಯಾವ ರೀತಿ ಇದೆ ಅಂತ ನೋಡಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ನಾನು ಇಲ್ಲಿ ಸೈಡಿಗೆ ಇಟ್ಕೊಳ್ತೇನೆ. ಇದನ್ನು ಸೈಡಿಗೆ ಇಟ್ಟ ನಂತರ ಇಲ್ಲಿ ಮಾವಿನ ಹಣ್ಣನ್ನು ನಾನು ಇಲ್ಲಿ ತಗೊಳ್ತೇನೆ. ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ಅದು ಕೂಡ ಒಳ್ಳೆ ಕ್ವಾಲಿಟಿದು ಹಣ್ಣನ್ನು ನೀವು ತಗೊಳ್ಳಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೇನೆ ಮಾವಿನ ಹಣ್ಣನ್ನು. ಇವಾಗ ನಾನು ಇದನ್ನು ಕಟ್ ಮಾಡ್ಕೊಳ್ತೇನೆ. ನಿಮ್ಗೆ ಯಾವ ರೀತಿ ಕಟ್ ಮಾಡಲಿಕ್ಕೆ ಬರುತ್ತೆ ನೋಡಿ ಆ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಕ್ಯೂಬ್ ರೀತಿಯಾಗಿ ಬರಬೇಕು. ಇಲ್ಲಿ ಚಿಕ್ಕ ಚಿಕ್ಕ ಚೆನ್ನಾಗಿ ಪೀಸನ್ನು ಮಾಡ್ಕೊಳ್ಳಿ. ಅಂದರೆ ಮೇಲ್ಗಡೆದು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಒಳಗಡೆದು ಚೆನ್ನಾಗಿ ಕ್ಯೂಬ್ ಮಾತ್ರ, ನಮಗೆ ಪಲ್ಪ್ ಮಾತ್ರ ಸಾಕು. ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಕಟ್ ಮಾಡ್ಕೊಳ್ಬೋದು. ಇದೇ ರೀತಿ ಕಟ್ ಮಾಡಬೇಕಂತ ಏನಿಲ್ಲ. ನಾನು ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ಇದನ್ನು ನಾನು ಮತ್ತೆ ಪಲ್ಪನ್ನೆಲ್ಲ ತೆಗೆದು ಬಿಟ್ಕೊಳ್ತೇನೆ. ಹಾಗಾಗಿ ನಾನು ಇಲ್ಲಿ ಮೊದಲು ಈ ರೀತಿ ಕಟ್ ಮಾಡಿ ಇಟ್ಕೊಳ್ತೇನೆ. ನಂತರ ಇದೇ ರೀತಿ ಎಲ್ಲವನ್ನು ಕೂಡ ಒಂದು ಸ್ಪೂನಿಂದ ಪಲ್ಪನ್ನು ತೆಗೆದುಬಿಟ್ಟು ಅದಕ್ಕೆ ಹಾಕಿದರೆ ಆಯಿತು. ನೋಡಿ ಈ ರೀತಿ ಎಲ್ಲ ಮೊದಲು ಕಟ್ ಮಾಡ್ಕೊಳ್ಬೇಕು. ನಂತರ ಇದು ಡಿಸೈನ್ ಚೆನ್ನಾಗಿ ಕಾಣಲಿ ಅಂತೇಳಿ ನಾನು ಈ ರೀತಿ ಮಾಡ್ತಿದ್ದೇನೆ. ಇವಾಗ ನೋಡಿ ಇವಾಗ ಪಲ್ಪನ್ನೆಲ್ಲ ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಅದರ ಒಳಗಡೆ ಹಾಕ್ಕೊಳ್ತೇನೆ, ಆ ಬೌಲಿಗೆ ಹಾಕ್ಕೊಳ್ತೇನೆ. ನೋಡಿ ಇವಾಗ ಇದರ ಪಲ್ಪ್ ಉಂಟಲ್ವ ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಸ್ಪೂನ್ ತೊಗೊಂಡು ಈ ರೀತಿ ಹಾಕೋದ್ರಿಂದ ಖಾಲಿ ಸಿಪ್ಪೆ ಮಾತ್ರ ಉಳ್ಕೊಳ್ಳುತ್ತೆ, ಪಲ್ಪೆಲ್ಲ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ವೇಸ್ಟ್ ಆಗೋದಿಲ್ಲ ಅಂತ ಹೇಳಿ ನಾನು ಈ ರೀತಿ ಮಾಡ್ಕೊಂಡಿದ್ದೇನೆ ಅಷ್ಟೇ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ನೋಡಿ ಇವಾಗ ನಾನು ಎಲ್ಲವನ್ನು ಕೂಡ ಪಲ್ಪನ್ನೇ ಇದಕ್ಕೆ ಹಾಕ್ಕೊಳ್ತೇನೆ. ನಾನಿಲ್ಲಿ ಒಂದು ಮಾವಿನ ಹಣ್ಣು ದೊಡ್ಡದು ಇತ್ತಲ್ವ, ಅವು ಇಡೀ ಒಂದು ಮಾವಿನ ಹಣ್ಣಿದು ಪಲ್ಪನ್ನು ನಾನಿಲ್ಲಿ ಸೇರಿಸಿದ್ದೇನೆ. ನಿಮಗೆ ಎಷ್ಟು ಬೇಕು ನೋಡಿ, ನೀವು ಎಷ್ಟು ಮಾಡ್ತಿದ್ದೀರಾ. ಮಾವಿನ ಹಣ್ಣು ಇಲ್ಲಿ ಸ್ವಲ್ಪ ದೊಡ್ಡದಾಗಿತ್ತು, ಅಂದರೆ ಒಂದು ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿತ್ತು ಮಾವಿನ ಹಣ್ಣು. ಇಡೀ ಮಾವಿನ ಹಣ್ಣಿದು ನಾನು ಪಲ್ಪನ್ನೆಲ್ಲ ಸೇರಿಸಿದ್ದೇನೆ. ಸೇರಿಸಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದು 2 ಗಂಟೆಗಳ ಕಾಲ ನೀವು ಫ್ರಿಜ್ಜಲ್ಲಿ ಇಡಬೇಕು. ಒಂಥರ ಚೆನ್ನಾಗಿ ಕೋಲ್ಡ್ ಆಗಬೇಕಿದು. ಚಿಲ್ಡಾಗಿ ಸರ್ವ್ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನಂತರ ನಾನು ಇದನ್ನು ಮಿಕ್ಸ್ ಮಾಡಿ ಆದ ನಂತರ ನಾನು ಒಂದು 2 hour ಅಷ್ಟು ನಾನು ಇಲ್ಲಿ ಫ್ರಿಜ್ಜಲ್ಲಿ ಇಡ್ತೇನೆ. ನಂತರ ಇದನ್ನು ನೀವು ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ನಿಮಗೆ ತೋರಿಸಲಿಕ್ಕೋಸ್ಕರ ಹಾಗೆಯೇ ನಾನು ಇಲ್ಲಿ ಸರ್ವ್ ಮಾಡಿ ತೋರಿಸ್ತಿದ್ದೆ ನೋಡಿ. ಇದಕ್ಕೇನು ಜಾಸ್ತಿ ಸಾಮಗ್ರಿ ಏನು ಕೂಡ ಬೇಡ, ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ತುಂಬಾ ಸಿಂಪಲ್ ಆಗಿದೆ ಮತ್ತು ತುಂಬಾ ಟೇಸ್ಟಿಯಾಗಿದೆ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.